ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಮುಂಜಾನೆ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉದ್ಯಮ ಕಡೆ ಈ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉದ್ಯಮ ಕಡೆ ದೇವರ ಪ್ರೀತಿ ಕರುಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿ ದೇವ ಕಡೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೀವಿ. ನಿಮ್ಮ ಏನೇನೇ ಸಮಸ್ಯೆ ಇದ್ರೂ ಕೂಡ ದಯಮಾಡಿ ಕಮೆಂಟ್ಸಲ್ಲಿ ಬರೆದು ಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸ್ತಾ ಮಾಡ್ತೀನಿ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಆರಂಭದಲ್ಲಿ ದೇವರು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಆರಂಭದಲ್ಲಿ ದೇವರು ಯಾವ ತರ ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನ ಇದಕ್ಕೆ ಆಧಾರವಾಗಿ ಆದಿಕಾಂಡ ಮೊದಲನೇ ವಾಕ್ಯ ಹೇಳುತ್ತದೆ. ನಿಮ್ಮಲ್ಲಿ ಸತ್ಯವಿಲ್ಲದಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೇಗೆ ಬರೀತಾರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಆಕಾಶದಲ್ಲಿ ನೋಡಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನೆಂಬುದಾಗಿ. ಯಾವ ತರ ಇಂದು ನಾವು ನೋಡಿದಾದ್ರೆ ಇಡೀ ಲೋಕ ದೇವರು ಬರೀ ಕತ್ತಲಾಗಿ ಎತ್ತು. ಪ್ರೀತಿದೆ ಮಕ್ಕಳೇ, ಆ ದೇವರು ಯಾವ ರೀತಿಯಲ್ಲಿ ತಮ್ಮ ದೇವರನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ನಮ್ಗೆ ಗೊತ್ತಿರಲಿಲ್ಲ ಈ ಲೋಕ ಹೇಗೆ ಉಂಟು ಮಾಡಿದರೆ ಎಂಬುದಾಗಿ. ಆದರೆ ದೇವರು ಹೇಳ್ತಾರೆ, ಇಡೀ ಲೋಕನೇ ನಾನು ಉಂಟು ಮಾಡಿದ್ದೇನೆ. ಅದೇ ತರ ದಾವೀದನು ಬರೆದು ಕೀರ್ತನೆ 33ನೇ ಅಧ್ಯಾಯ ಹೇಳ್ತದೆ, 6ನೇ ವಾಕ್ಯ ಹೇಳ್ತದೆ, ಯೆಹೋವನು ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಇರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಾಣವಾಯಿತು ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ಮಾತಿನಿಂದಲೇ ಎಲ್ಲವೂ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಅದು ನೋಡಿ, ದಾವೀದನು ಬರೆದ ಕೀರ್ತನೆ 33ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಏನಂದ್ರೆ ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶಾಶ್ವತದಿಂದ ನಿರ್ಮಿತವಾಯಿತು ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ಮಾತಿನಿಂದಲೇ ಆಕಾಶವು ಭೂಮಿಯು ಉಂಟಾಯಿತು ಎಂಬುದಾಗಿ ನೋಡ್ತೀವಿ. ಈ ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ಎಲ್ಲ ಮಕ್ಕಳೇ ದೇವ್ರ ಕಡೆ ತಿರುಗಿರಿ, ದೇವರು ಎಲ್ಲವನ್ನು ಉಂಟು ಮಾಡಿದ್ದಾನೆ. ಕ್ರೈಸ್ತರಾದಂತಹ ನಮಗೂ ಕೂಡ ದೇವರು ಹೆಚ್ಚಿಸ್ತಾ ಇದ್ದಾರೆ, ಈ ಆಕಾಶ ಭೂಮಿಯನ್ನು ನಾನು ಉಂಟು ಮಾಡಿದ್ದೀನಿ. ನೀವು ಸಮಯನ ವ್ಯರ್ಥ ಮಾಡದೆ ಪ್ರತಿದಿನ ದೇವರಲ್ಲಿ ನಾವು ಬೆಳಿಬೇಕು. ಪ್ರೀತಿ ಮಕ್ಕಳೇ, ಈ ಪ್ರಕೃತಿ ನೋಡಿ ಎಷ್ಟು ಸುಂದರವಾಗಿ ದೇವರು ನಮ್ಮನ್ನು ಮಾಡಿದ್ದಾರೆ. ದೇವರೇ ನಿಮ್ಗೆ ಸ್ತೋತ್ರಪ್ಪ, ಇಂಥ ಒಳ್ಳೆ ಆಕಾಶವನ್ನು ಭೂಮಿನ ಉಂಟು ಮಾಡಿದೆ. ನಾವು ಪ್ರತಿದಿನ ನಿನ್ನ ಸಮಯನ ವ್ಯರ್ಥ ಮಾಡದೆ ನಿನ್ನಲ್ಲಿ ನಾವು ಸಮಯನ ಕಳೆಯುವಂತೆ ನೀನ್ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಂತೋಷವುಳ್ಳವರಾಗಿದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ಇಡೀ ಲೋಕ ವಿಷಯದಲ್ಲಿ ನೋಡೋದಾದ್ರೆ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ನೋಡಿ, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದನು ಎಂಬುದಾಗಿ ನೋಡ್ತೀವಿ. ದೇವರು ಒಳ್ಳೆ ಮಕ್ಕಳು ಜೀವಿಸಲಿ, ನನ್ನನ್ನು ನೋಡಿ ಒಳ್ಳೆ ರೀತಿಯಲ್ಲಿ ಮಾರ್ಗದಲ್ಲಿ ನಡಿಬೇಕೆಂಬುದೇ ಆತನ ಆಸೆಗಿದೆ. ನಾವು ವ್ಯರ್ಥವಾಗಿ ಸಮಯನ ಕಳೀತಾ ಇದ್ದೇವೆ. ನಮ್ಮ ಇಷ್ಟ ಬಂದ ಹಾಗೆ ದೇವರನ್ನ ಪ್ರಾರ್ಥಿಸದೆ, ದೇವರಲ್ಲಿ ಸಮಯ ಕೊಡದೆ, ದೇವರೇ ಈ ಒಂದು ಒಳ್ಳೆ ಆಕಾಶ ಕೊಟ್ಟಿದೆ, ನಾವು ಪ್ರತಿದಿನ ನಿನ್ನಲ್ಲಿ ಆನಂದದಿಂದ ಆರಾಧಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವುಳ್ಳವರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ಅಬ್ರಾಹ್ಮನ ದೇವರು ಇಸಾಕನ ದೇವರಾಗಿ ನಮ್ಮನ್ನು ಕರೆದಂತಹ ದೇವರಾಗಿದ್ದಾನೆ. ಪ್ರೀತಿದೆ ಮಕ್ಕಳೇ, ಅದೇ ತರ ಆದಿಕಾಂಡ 1:27ನೇ ವಾಕ್ಯದಲ್ಲಿ ನೋಡಿದಾದ್ರೆ ದೇವ್ರು ಹೇಳ್ತಾರೆ, ನೋಡಿ ಏನಂದ್ರೆ ಹೇಳ್ತಾರೆ, ಹೀಗೆ ದೇವರು ಮನುಷ್ಯನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಮನುಷ್ಯರು ದೇವ್ರ ಸ್ವರೂಪ ಹಾಗೆ ಉಂಟು ಮಾಡಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ದೇವ್ರ ಹಾಗೆ ಜೀವಿಸಬೇಕು, ದೇವ್ರ ಹಾಗೆ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು. ದೇವರೇ ಒಳ್ಳೆ ಕಣ್ಣುಗಳನ್ನು ಕೊಟ್ಟಿದೆ, ಒಳ್ಳೆ ಎಲ್ಲವನ್ನು ಕೊಟ್ಟಿದಪ್ಪ, ನಿನಗೆ ಸ್ತೋತ್ರ. ನಾನು ಇನ್ನು ಹೆಚ್ಚಾಗಿ ನಿನ್ನನ್ನು ಸ್ತುತಿಸುವಂತೆ, ನಿನ್ನಲ್ಲಿ ಸಮಯನ ಕಳೆಯುವಂತೆ ನೀನು ಸಹಾಯ ಮಾಡು. ನಮ್ಮ ಸಮಯನ ಮೊಬೈಲ್ ಆಗಿರ್ಬೋದು ಅಥವಾ ಲೌಕಿಕವಾಗಿ ಜೀವಿಸದೆ ನಾವು ಆತ್ಮಿಕವಾಗಿ ದೇವರು ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದಾನೆ. ನಾವು ಆತನಲ್ಲಿ ಜೀವಿಸಬೇಕು, ಆತನ ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು. ಪ್ರೀತಿ ದೇವ ಮಕ್ಕಳೇ, ಅದೇ ತರ ದಾವೀದನು ಬರೆದ ಕೀರ್ತನೆ 53ನೇ ಅಧ್ಯಾಯ 1ನೇ ವಾಕ್ಯ ಏನು ಹೇಳ್ತದೆ ಅಂದ್ರೆ, ನೋಡಿ ಪ್ರೀತಿದೆ ಮಕ್ಕಳೇ, ಅಲ್ಲಿ ಹೀಗೆ ಬರೀತಾರೆ. ದಾವೀದನು ಬರೆದ ಕೀರ್ತನೆ 53ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತದೆ, ದುರ್ಬತ್ತಿಗಳು ದೇವರಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು ನಹಿ ಕೃತ್ಯಗಳನ್ನು ನಡೆಸುತ್ತಾರೆ. ಆಮೇಲೆ ನೋಡಿ ಪ್ರೀತಿದ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ದೇವರಿಲ್ಲದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಿದ್ದಾರೆ. ದೇವ್ರು ನಮ್ಮನ್ನು ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ, ಆದರೆ ದೇವರಿಲ್ಲದೆ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಿದ್ದಾರೆ. ದೇವರು ಎಲ್ಲವನ್ನು ನೋಡ್ತಾನೆ. ನನ್ನ ಮಗ ನನ್ನ ಮಗಳು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನನ್ನನ್ನು ಆರಾಧಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನನ್ನಲ್ಲಿ ಭಯಭಕ್ತಿಯಿಂದ ಮಕ್ಕಳು ನಡೀತಾ ಇದ್ದಾರೆ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು ಪ್ರೀತಿದ ಮಕ್ಕಳೇ, ಈ ದಿನಗಳನ್ನು ತೀರ್ಮಾನ ಮಾಡಿಕೊಳ್ಬೇಕು. ದೇವರೇ, ನಾನು ಕೂಡ ನಿನ್ನಲ್ಲಿ ನಂಬಿಕೆಯಿಂದ ಅಪ್ಪ ಈ ಆಕಾಶ ಭೂಮಿಯನ್ನು ಉಂಟು ಮಾಡಿದಾಳ
ದೇವರೇ, ನಾನು ಪ್ರತಿದಿನ ನಿನ್ನನ್ನು ಆರಾಧಿಸ್ತೀನಿ. ನಾನು ಸಮಯನ ವ್ಯರ್ಥ ಮಾಡದೆ ನಿನ್ನಲ್ಲಿ ಪ್ರತಿದಿನ ನಿನ್ನ ವಾಕ್ಯದಲ್ಲಿ ನಿನ್ನ ಪ್ರಾರ್ಥನೆಯಲ್ಲಿ ಬೆಳೆಯುವಂತೆ ನೀನು ಸಹಾಯ ಮಾಡುವಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದರೆ ನಮ್ಮ ಕೊರತೆಗಳನ್ನು ಹೇಳಿ ನಾವು ಬಗೆಹರಿಸದೆ ಪ್ರತಿದಿನ ದೇವರ ಆಕಾಶವನ್ನು ಮತ್ತೆ ಎಲ್ಲವನ್ನು ಪ್ರತಿದಿನ ನಮ್ಮನ್ನು ನೋಡುವಂತ ದೇವರು, ಪ್ರತಿದಿನ ಏನೇನು ಬೇಕು ಅದನ್ನೆಲ್ಲ ಕೊಡುವಂತ ಸರ್ವಶಕ್ತರಾಗಿದ್ದರೆ ಆತನಲ್ಲಿ ನಾವು ಯಾವ ರೀತಿಯಲ್ಲಿ ಸಮಯನ ಕಳೀತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಪ್ರೀತಿರುವ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ ಪ್ರೀತಿ ಉಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡು. ಈ ಹೊಸ ದಿನ ಕುಟಿತಕ್ಕಾಗಿ ನಿಮಗೆ ಸ್ತೋತ್ರ. ಹೌದೇಸಪ್ಪ, ನಿಮ್ಮ ಆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಲ್ಲಪ್ಪ ದೇವರೇ, ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕೆಂಬುದೇ ನೀನು ಸೃಷ್ಟಿ ಮಾಡಿದಿ. ನಾವು ಸಮಯನ ವ್ಯರ್ಥ ಮಾಡದೆ ನಿನ್ನಲ್ಲಿ ಹೆಚ್ಚಾಗಿ ಸಮಯ ಕಳೆಯುವಂತೆ ಈ ಮಕ್ಕಳನ್ನು ಆಶ್ವದಿಸು. ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳು ಪ್ರತಿಯೊಬ್ಬರ ಸಮಸ್ಯೆಯನ್ನು ಬಿಡುಗಡೆ ಕೊಡು ಅಪ್ಪ. ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರೇ, ನಿಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ಬೆಳೆಯುವಂತೆ ಅವ್ರಿಗೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಅವ್ರಿಗೆ ಬೇಕಂತ ಒಳ್ಳೆ ಆರೋಗ್ಯ ಭಾಗ್ಯನ ಕೊಡು, ಅವರೆಲ್ಲ ಸಮಸ್ಯೆಗಳನ್ನ ಬಿಡುಗಡೆ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.